ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ಗುರು ಹೋಗ್ತಾ ಇದ್ದರೆ ಇದನ್ನು ಗುರುಬಲ ಅಂತ ಕರೀತಾರೆ. ಈ ಹೊತ್ತಿನಿಂದ ನಿಮಗೆ ಗುರುಬಲ ಶುರುವಾಗ್ಬಿಡುತ್ತೆ. ವಾಗ್ಮಿ ಭೋಜನ ಸಾರವಾಂಶ ಸುಮುಖೋ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ. ಒಳ್ಳೆ ಮಾತುಗಾರರಾಗ್ತೀರಿ. ಇಷ್ಟು ದಿವಸ ನೀವು ಮಾತಾಡಿದ್ದೇನೋ ಎಡವಟ್ಟಾಗ್ತಾ ಇದ್ದರೆ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂತಿದ್ದರೆ ನಿಮಗೆ ಈಗ ಹಾಗಲ್ಲ. ನೀವು ಮಾತಾಡಿದ್ರೆ ಮಾನ್ಯ ಮಾಡ್ತಾರೆ. ಹೌದಪ್ಪ, ನನ್ನ ಮಾತಿಗೆ ಒಂದು ಗೌರವ ಇದೆ ಅಂತ ನಿಮಗೂ ಒಂದು ಪ್ರೀತಿ, ಒಂದು ಆತ್ಮವಿಶ್ವಾಸ ಬಂದುಬಿಡುತ್ತೆ. ಇತರರ ಪ್ರೀತಿ ಬರುತ್ತೆ, ಕುಟುಂಬದವರಲ್ಲಿ ಪ್ರೀತಿ ಉಂಟಾಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಹಣಕಾಸಿನ ಸಮೃದ್ಧತೆ, ಲಾಭಾಧಿಪತಿ ಅವನು ನಿಮಗೆ. ಹೀಗಾಗಿ ಲಾಭಾಧಿಪತಿ ಅಷ್ಟಮಾಧಿಪತಿಯೂ ಹೌದು, ಎಚ್ಚರವಾಗಿರಿ. ಹಣ ಬರ್ತದೆ, ಬಂದ ಹಣ ಹೇಗೋ ನಷ್ಟವೂ ಆಗೋ ಸಾಧ್ಯತೆ ಇರ್ತದೆ, ಹುಷಾರು. ಅಂತೂ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಜೀವನ ಅಂದರೆ ವಿದ್ಯಾಭ್ಯಾಸದ ಹಾದಿ ತುಂಬ ಉತ್ಕೃಷ್ಟವಾಗಿರುತ್ತೆ. ಒಳ್ಳೆಯ ಗುರುವಿನ ಸಂಪರ್ಕ ಏರ್ಪಾಡಾಗುತ್ತೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ ನೋಡಿ, ನೀವು ಉಪನ್ಯಾಸ ಮಾಡ್ತಾಯಿದ್ರೆ ಇನ್ನೊಬ್ರು ಹಾಗೆ ಕೇಳಬೇಕು, ಕಣ್ಣು ಅರಳಿಸಿಕೊಂಡು ಕಿವಿ ಅರಳಿಸಿ ಕೇಳ್ತಾರೆ, ಅಷ್ಟು ಚೆನ್ನಾಗಿರ್ತದೆ. ಮಾತು ಸಿಹಿಯಾಗುತ್ತೆ. ಗುರು ಸಿಹಿಗೆ ಅಧಿಪತಿ. ಹೀಗಾಗಿ ನಿಮ್ಮ ಮಾತು ನಾಲಿಗೆಗೆ ಜೇನು ಸವರಿದರೆ ಹೇಗಾಗುತ್ತೋ ಅಂಥದ್ದೊಂದು ಮಾತುಗಳು ಬರತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಫಲ. ನಿಮ್ಮ ರಾಶಿಯಿಂದ ರವಿ ರಾಶಿಗೆ ಬಂದಿದ್ದಾನೆ. ರವಿಯನ್ನು ಸ್ವಲ್ಪ ಮಟ್ಟಿಗೆ ಗಮನಿಸ್ಕೊಂಡು ಹೇಳ್ತಾ ಇದ್ದೆ ನಾನು. ಯಾಕಂದರೆ ಈ ದಿವಸ ರವಿ ಸಂಕ್ರಮಣವೂ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ಸ್ವಲ್ಪ ಹುಷಾರು. ಮೂಳೆ, ಕಣ್ಣಿನ ಸಂಬಂಧಿ ಸ್ವಲ್ಪ ತೊಂದರೆಗಳು ಬರಬಹುದು. ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.